ಇವಾಗ ಹೆಂಗೆ 300 ರೂಪಾಯಿ ಟಿಕೆಟ್ ಇದೆ ಇಲ್ಲೇ ಇದ್ರ ಮೇಲೆ ನೀವು ಕುತ್ಕೊಂಡ್ಬಿಡೋಣ ಟಿ ಮೇಲೆ. ಅದೇನೋ ಅಮೆರಿಕಾದಿಂದ ನಡ್ಕೊಂಡೇ ಬಂದಂಗೆ ಇದೆಯಲ್ಲೋ. ಆಫ್ರಿಕಾ ಅವಿ ಗಲೀಜ್ ಮಾಡ್ಕೊಂಡೈತ್ ಬಿಡ್ರಿ ಇದು. ಹೌದು ಅಲ್ಲಿ ನೋಡ್ರಿ ಅದು ಒಲ್ಟೆ ಹೋಯ್ತದು. ಎಷ್ಟು ಹೈಟ್ ಇದೆ ಪಾಪ. ಅವರಲ್ಲಿ ಸ್ನಾನ ಮಾಡಿಸೋರು ಇವ್ರು ಫೋಟೋ ಬೇಕಂತ ಇವ್ರಿಗೆ. ನೋಡಿ ನೀವು ಇದ್ರಲ್ಲೇ ಚಟ್ನಿ ಮಾಡ್ಕೊಂತಿದ್ರು ಅನ್ಸುತ್ತೆ. ಈಗ ಇವೇ ಲಾಂಚ್ಗಳು. ಸಣ್ಣ ಮೈಕೈ ನೋವು ಇರಲ್ಲ ಅಂಡಾವಲೆ ನೀರಾಗೆ. ಸೊ ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವಿಡಿಯೋ. ಗೈಸ್ ಇವಾಗಿಂದ ಹೊಸ ವಿಡಿಯೋ ಏನಂದರೆ ಎಲ್ಲ ಲಾಸ್ಟ್ ವಿಡಿಯೋದಾಗ ನೋಡ್ದಂಗೆ ಟ್ರಿಪ್ ಹೋಗ್ತಾ ಇದ್ದೀವಿ. ಎಲ್ಲೆಲ್ಲಿಗೆ ಹೋಗ್ತಿರೋ ಟ್ರಿಪ್ಪು? ಸಕ್ಕರೆಬೈಲು, ಸಿಗಂದೂರು, ಶೃಂಗೇರಿ ಹತ್ರ ಇಲ್ವಾ? ಇಲ್ಲಿ ಶೃಂಗೇರಿ ಹತ್ರ ಆಗುತ್ತಲ್ವಾ? ಕುವೆಂಪು ಮನೆಗೆ ಹೋಗ್ತಿದ್ವಿ. ಸರಿ, ಅವೆಲ್ಲ ಹೋಗ್ತೀವಿ, ತೋರಿಸ್ತೀವಿ ಬನ್ನಿ ಗೈಸ್. ಫಸ್ಟು ಸ್ಟಾಪು ಸಕ್ಕರೆಬೈಲು. ಇಲ್ಲಿ ಬಂದಿದ್ದೀವಿ, ಬರ್ರಿ ಒಳಗಡೆ ಹೋಗೋಣ. ಇವಾಗ ಹೆಂಗೆ 300 ರೂಪಾಯಿ ಟಿಕೆಟ್ ಇದೆ ಇಲ್ಲೇ ಇದ್ರ ಮೇಲೆ ನೀವು ಕುತ್ಕೊಂಬಿಡೋಣ ಟಿ ಮೇಲೆ. 300 ರೂಪಾಯಿ ಟಿಕೆಟ್ ಇದೆ, ಟಿ ಮೇಲೆ ಕುತ್ಕೊಂಬಿಡೋಣ. ಸಕ್ಕರೆಬೈಲು, ಆನೆ ಬಿಡಾರ, ಸಕ್ಕರೆಬೈಲು, ಎಲಿಫೆಂಟ್ ಕ್ಯಾಂಪ್. ಅಲ್ಲಿ ಚೆನ್ನಾಗೈತಲ್ಲ ಫೋಟೋ ಅದು ನೋಡ್ರಿ ಆನೆದು. ಇನ್ನೂ 8 ಗಂಟೆಗೆ ಓಪನು, ಅದಕ್ಕೆ ಕಾಯ್ಕೊಂಡಿದ್ದೀವಿ. ಇವಾಗ ಪ್ರಾಬ್ಲಮ್ ಏನಂದರೆ ಎಲ್ಲ ಕ್ಯಾಶ್ ಒಲ್ಲಿ ಅಂತ ಬೋರ್ಡ್ ಹಾಕೋರೆ. ನಮ್ಮ ಹತ್ರ ಕ್ಯಾಶ್ ₹1 ಇಲ್ಲ. ಸುಮ್ಮನೆ ಎದ್ದು ಕಳಿಸಿದ್ರಪ್ಪ ಬೇಗ. 6 ಗಂಟೆಗೆ ಓಡಿಸಿದ್ರು ಎಲ್ಲರೂ. ನಾವು 8 ಗಂಟೆ ಅನ್ಕೊಂಡಿವಿ, 8:15 ಓಪನಿಂಗ್. ಅದಕ್ಕೆ ಇಲ್ಲಿ ಫೋಟೋ ಸೆಷನ್ ನಡೆಸ್ತೇವೆ ಒಂದೊಂದೇ. S26 ಅಲ್ಟ್ರಾದಾಗ ಒಳ್ಳೊಳ್ಳೆ ಫೋಟೋಗಳು ಬರ್ತವೆ ಅಂತ ಎಲ್ಲ ಒಬ್ಬೊಬ್ಬರೇ ಬರ್ತಾವ್ರೆ. ಫಸ್ಟ್ ಇವರು, ಆಮೇಲೆ ನಾನು, ಇವಾಗ ಇವನು. ಏನೋ ಅದೇನೋ ಅಮೆರಿಕಾದಿಂದ ನಡ್ಕೊಂಡೇ ಬಂದಂಗೆ ಇದೆಯಲ್ಲೋ. ಆಫ್ರಿಕಾ ಹೇಳಿದ್ ಅವ್ರು ಆಫ್ರಿಕಾ ಏನೋ ಅಮೆರಿಕಾನೂ ತಗೋಣ ನಾವು. ಹೋಗಿ ಉತ್ತರ ಕರ್ನಾಟಕದಿಂದ ನಡ್ಕೊಂಡೇ ಬಂದಂಗೆ ಇದೆಯಲ್ಲೋ. ಬಂತು ಆನೆ ಬಂತು. ನಿಂದ್ರಾಗ ಅಲ್ಲಿವರೆಗೂ ತೆಗೆದ್ರೂ ಬ್ಲರ್ ಬರಲ್ಲ ಇವ್ರದ್ರಲ್ಲಿ. ಮುಂದೆಗಡೆ ಬರ್ತಿರೋ ಬಸ್ಸು. ನಾನು ಮುಂದೆಗಡೆ ನೋಡ್ಬಿಟ್ಟು ಆನೆ ಯಾವಾಗ ಕಲರ್ ಬಂತಪ್ಪ ಅನ್ಕೊಂತ ಇದ್ದೀನಿ. ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು? ಎಳೆ ಮಗು ಆಗಿದ್ದಿದ್ರೆ ಓಕೆ, ಏನಿದು ಏನೋ ಗೊತ್ತಾಗ್ತಿಲ್ಲಪ್ಪ. ಈ ಸ್ಪೀಡಾಗಿ ಬಂದ್ರೆ 18 ಆನೆ ಎಲ್ಲಾಗುತ್ತೆ. ನೀವು ಇದ್ರಾಗ ಸ್ಟ್ರೈಟಾಗಿ ಮಾಡ್ರಿ, ನಾನು ಹಿಂಗೆ ಕ್ರಾಸಾಗಿ ಮಾಡ್ತೀನಿ. ಅದ್ರಲ್ಲಿ ರೀಲ್ಸ್ ಮಾಡೋಣ. ಫುಲ್ ಗಲೀಜಾಗೈತಪ್ಪ ಆನೆ. ಕಾಲುಗಳೆಲ್ಲ ಅಬ್ಸರ್ವ್ ಮಾಡ್ರಿ. ಅದು ಕಾಲೆಲ್ಲ ಎಳ್ಕೊಂಡ್ಬಿಟ್ಟೈತೆ ಅದು. ಅದೇ ನಂಗೆ ತೆಗಿತಿದ್ದೀರಾ? ಈ ಕಡೆಯಿಂದ ನೋಡ್ರಿ ಎಲ್ಲ ಎಷ್ಟು ಜನ ವೇಟಿಂಗ್ ಹೋಗೋರು. ಎರಡನೇ ಆನೆಗೆ ಯಾವುದಪ್ಪ ಇದು? ಒಂದು ಕೈ ಹೆಂಗೆ, ಒಂದು ಕೈ ಇದ್ರಾಗೆ. ಬಾರಪ್ಪ. ಆಮೇಲೆ ಸೊಂಡ್ಲ ಹೊಡೆದ್ಗಿದ್ದದು ಮೇಡಮ್. ಹೆಂಗೆ ಹೋಗಿ ನೋಡ್ರಿ, ಅದು ಬಂದಂಗೆ ಭಯ ಆಗ್ತೈತಲ್ಲ. ಅವಿ ಗಲೀಜ್ ಮಾಡ್ಕೊಂಡೈತ್ ಬಿಡ್ರಿ ಇದು. ಇಲ್ಲಣ್ಣ, ತೊಳೆಯಕ್ಕೆ ಹೋಗಲ್ಲ ಅಣ್ಣ ನಾವು. ನಾವೇ ತೊಳ್ಕೊಂಡ್ ಬಂದಿದ್ದೀವಿ. ಇವಾಗ ನಾವೆಲ್ಲಿ ತೊಳೆಯೋಣ? ಕಾರ್ತಿಕ್ ಬ್ರೋ ಹೈಟ್ ಬಂದು ಕರೆಕ್ಟಾಗಿ ಆನೆಗೆ ಎಂಚ ಉಲ್ಲಾರು ಅಣ್ಣ. ಅದೀಗ ಎತ್ತಿ ಸೋಕಿ ಅನ್ಬೇಕದು ಅಂದ್ರು ಅವರು. ಇದು ಅವರು ಮೇಲ್ಗಡೆ ಮಾವುತ ನೋಡ್ರಿ. ಅದು ದಾರಾಗಿರ ಏನು ಅದ್ರ ಮೇಲೆ ಯಾರು ಕೂತೇ ಇಲ್ಲ. ಕಟ್ಬಿಟ್ಟವ್ರೆ ಕುತ್ತಿಗೆಗೆ ಚೈನ್ ಹಾಕಿ. ಆ ಚೈನ್ ಎಷ್ಟು ವೇಟ್ ಇರ್ತೈತಲ್ವಾ? ಹೆವಿ ವೇಟ್ ಇರ್ತೈತೆ. ಚೈನೇ ವೇಟ್ ಇರ್ತೈತೆ ನೋಡೋದ. ಅಲ್ಲೇ ಅವಲೇ ನೀರಾಗ ಉಳ್ಳಾಡ್ತಾವ. ಇಲ್ಲಿ ಕಾಣಿಸಲ್ಲ ಕ್ಲಿಯರ್ ಆಗಿ ಕ್ಯಾಮ್ರಾದಾಗ. ಅಲ್ಲೋಗಿ ತೋರಿಸ್ತಾನ. ಯಾರಿಗಿದೆ? ತಿಕ್ರೋ ಚೆನ್ನಾಗಿ ತಿಕ್ರಿ. ಸಂತೂರ್ ಸೋಪಾಗಿ ತಿಕ್ರಿ ಉಜ್ಜಿ. ಈಗ ಇದೇ ಈ ಹುಲ್ಗಳಿಗೆ ಎತ್ತು ಉಜ್ಜಾಡ್ತಾರಪ್ಪ. ನಾವು ನೀರಾಗಿ ಇಳಿಯಂಗಿಲ್ಲ, ಅದಕ್ಕೆ ಇಲ್ಲಾಂದ್ರೆ ತೊಳಿತಿದ್ವಿ ನಾವು ಒಳಗೆ ಹೋಗಿ. ದುಡ್ಡಿನ ವಿಚಾರ ಎತ್ತಬೇಡ್ದು ಯಾರು. ಇದೇ ಲದ್ದಿ ಇಲ್ಲಾಗ ಇದೆ, ತೇಲ್ತೈತ್ ಲದ್ದಿ.
ಅಣ್ಣ ತೊಳಿ ಅಂತ ಹೇಳಿರೋದಣ್ಣ, ಮಲಿಕತ್ತಿದ್ಯಲ್ಲ ಅಣ್ಣ ನೀನ್ ಅದ್ರ ಮೇಲೆ. ಬೋರ್ಡ್ ಹತ್ರಕ್ಕೆ ಹೋಗೋಣ ಫೋಟೋಗೆ ಅಂತ. ತಿಕ್ಕಣ ತಿಕ್ಕು ನೋಡ್ರಿ, ಒಬ್ರಾದ್ರೂ ಇಳಿತೀರಾ ಈ ನೀರಾಗೆ? ಈ ನೀರೇ ಗಲೀಜೈತೆ. ಮೇಲ್ ಕುತ್ಕೊಂಡೆ ಇಲ್ಲ, ಅವ್ರು ಹೇಳ್ದಾಗ ಎದೊಳೋದು, ಸುಮ್ಮನೆ ಎದೊಳಲ್ಲ ಅದು. ಅದ್ ನೋಡ್ರಿ, ಅಂದ್ರೆ ಇಷ್ಟೊತ್ತಾದ್ರೂ ಅದು ಕಣ್ಣೆಲ್ಲ ಕೆಳಿಗೆ ಹಾಕೊಂಡು ಹೆಂಗಿರ್ಬೇಡ ಅದು. ಕಣ್ಣು ಮುಚ್ಕೊಂಡಿರೋ ಅಲ್ಲಿ ನೋಡ್ರಿ, ಅದು ಒಲ್ಟೆ ಹೋಯ್ತದು. ಎಷ್ಟು ಹೈಟ್ ಇದೆ? ಬಿತ್ಕೊಂಡೆ ಒಳ್ಳೆ ಹಂದಿಗಳು ಬಿತ್ಕೊಂಡವಲ್ಲ, ಬಿತ್ಕೊಂಡು ನನ್ನೊಂದು ತೊಳಿ ಬರ್ರಿ ಅಂತ. ಅಣ್ಣ ನೋಡಿ ಇವಾಗ ಮುಳುಗಿಸ್ತಾನೆ, ಇನ್ನ ಮುಳುಗಿಸ್ತಾನೆ ಅವನು. ಇಲ್ಲೇನಪ್ಪ ಅದು ಮಲ್ಗಲ್ವೇನಪ್ಪ, ಅದಕ್ಕೆ ಅದನ್ನೇ ಅಲ್ಲಿಗೆ ಕರ್ಕೊಂಡು ಹೋಗ್ಬಿಟ್ಟಾರ ಅದನ್ನ. ಹೆವಿ ಹೈಟ್ ಐತೆ ಅಂತದ್ದು. ಇಲ್ಲಿರೋದ್ರಲ್ಲಿ ಅದೇ ಹೈಟ್ ಅಂತೆ. ಎಲ್ಲ ಬೆಂಗಳೂರು ಎಲ್ಲ ರಾಜಾಜಿನಗರ. ಕೊನೆಗೂ ಇವರಿಬ್ರು ಹೋಗ್ತಾವ್ರೆ. ಹೋಗ್ರಿ ಬೇಗ. ನಾನೇನೆ ಸ್ನಾನ ಮಾಡಿಸ್ತೈತೆ ಅವರಿಗೆ. ಯಾರಿಗೆ? ತಗೊಳಪ್ಪ, ಹೋಗಿತೈತೆ. ಅವ್ನು ನೋಡೋ ಅಲ್ಲಿ, ಅವ್ನು ಏನ್ ಮಾಡ್ತಾವ ಅಲ್ಲಿ? ಫೋಟೋ ತೆಗಿಂತಾರೆ ಅಲ್ಲಿ ಹೋಗಿ. ಒಬ್ರು ವಿಡಿಯೋ ಮಾಡ್ತಾರೆ, ಒಬ್ರು ವಿಡಿಯೋ ಮಾಡ್ತಾರೆ, ಒಬ್ರು ಆ ಕಡೆ ತೊಳಿತಾರೆ. ಏನ್ ತೊಳಿತಾರ ಅವ್ರು? ಆ ಕಡೆ ಅಲ್ಲು ಜುತ್ತಾ ಇರ್ಬೇಕು. ಹಣ ಎತ್ತಣ, ಅಲ್ಲು ಜುತ್ತಿನ ಹಣ ಅನ್ಬೇಕು ಅದಕ್ಕೆ. ಅದೇ ಹೇಳಿಲ್ವಾ, ಹೊಸ ಬೋಟೆ ತಗೋಬಹುದು ನಾವು ಇಷ್ಟು ಜನ ಹೋಗೋದಾಗೆ. ನೋಡ್ರಿ ಯಾವ ಆ್ಯಂಗಲ್ ಆಗಿ ತೆಗಿತಾರೆ ಅಲ್ಲಿ. ಯಾವ್ಯಾವ ಆ್ಯಂಗಲ್ಗೆ ಹೋಗ್ತಾರೆ ತೆಗಿಯೋದು, ಫೋಟೋ ತೆಗಿಯೋದಕ್ಕೆ ಅವರು. ಅಲ್ಲಿ ನಿಂತ್ಕೊಂಡು ನೋಡೋದಕ್ಕಿಂತ ಇಲ್ಲೇ ಮಸ್ತ್ ಐತಲ್ಲ. ಕೈಸಲ್ಲಿ ಇಬ್ರು ಯಾರೋ ಬಂದ್ರು, ಟಿಕೆಟ್ ತಗೊಂಡವ್ರೆ. ಅವ್ರು ಹೋಗಿಲ್ಲ ಅಂತ ನಮಗೆ ಕೊಟ್ರು. ನಾವು ಯಾರು ಹೋಗಿಲ್ಲ ಅಂತ ನಮ್ದ್ರಲ್ಲಿ ಇಬ್ರು ಹೋಗವ್ರೆ ಇಲ್ಲಿ. ಇಬ್ರು ಅಭ್ಯಾಸ ಇರೋರು ಆನೆಗೆ ಸ್ನಾನ ಮಾಡಿಸಿ ಅಭ್ಯಾಸ ಇರೋರು ಹೋಗೋರೆ. ನಮ್ಗೆ ನಾವು ಸ್ನಾನ ಮಾಡೋದೇ ದೊಡ್ಡದು. ನಾವೇ 5 ನಿಮಿಷ ಮಾಡಲ್ಲ ಸ್ನಾನ. ಪಾಪ ಅವರಲ್ಲಿ ಸ್ನಾನ ಮಾಡಿಸೋರು, ಇವ್ರು ಫೋಟೋ ಬೇಕಂತ ಇವ್ರಿಗೆ. ಸೂಪರ್ ಆಗೈತೆ ಈ ಜಾಗ ಫೋಟೋಗೆ. ಇಲ್ಲಿ ನೋಡ್ರಿ, ಆನೆ ನೋಡ್ರಿ, ಇದು ಎಷ್ಟು ಅವಲ ಇನ್ನೂ ಒಳಿಕ್ ಹೋಗಿತ್ತು ಇದು. ಅಷ್ಟೇ ಗೈಸ್, ಇನ್ನೂ ಊಟ ಮಾಡಿಲ್ಲಪ್ಪ. 9 ಗಂಟೆ ತಿಂಡಿ ಮಾಡಿಲ್ಲ. 9 ಗಂಟೆ ಆಯಿತು. ಇವಾಗ ಹೋಗಿ ಫಸ್ಟು ತಿಂಡಿ ಮಾಡಬೇಕು. ಇಲ್ಲಿಂದ ಸಿಗಂದವರು ಕವಿಮನೆ ಆದ್ಮೇಲೆ ಸಿಗಂದವರು. ಗೈಸ್ ಅವರೆಲ್ಲ ಫೋಟೋ ತಕ್ಕಂತಾರೆ. ಇವಾಗ ಅಲ್ಲಿ ನಾನು ಕಾಯಬೇಕು ಅಂದರೆ ಆನೆ ಹೊರಟೋಗ್ತಿದ್ದೆ, ಅದಕ್ಕೆ ನಾವೇ ಮಾಡ್ಕೊತಿದ್ವಿ ಸೆಲ್ಫು. ವೀಡಿಯೋದಾಗೆ ಬರ್ತೈತೆ ಆನೆ. ಸಾಂಗ್ ಯಾವ್ದು ಹೇಳಿ ಬರ್ತಿರೋದು? ಅವನು ಅದಕ್ಕೂ ದುಡ್ಡು ಕೇಳ್ತಾನೆ, ಈ ಕಡೆ ಬಾ ಅನ್ನೋದಕ್ಕೆ. ಏಯ್ ಕೇಳ, ಇಲ್ಲಿ ಪಲಾವ್ ಯಾಕೆ ಈ ಕಮ್ಮಿ ಅಂತ ಕೇಳು. ಒಂದ್ಸಲಿ ಪಲಾವ್ ಯಾಕೆ ಇಷ್ಟು ಕಮ್ಮಿ ಅಂತ ಕೇಳು. ಇದು ಟೇಸ್ಟ್ ನೋಡೋ ಕೊಟ್ಟವ್ರೆ, ಆಮೇಲೆ ಇನ್ನೊಂದು ಪ್ಲೇಟ್ ಕೊಡ್ತಾರೆ ಇವ್ರಿಗೆ. ಸಕ್ಕರೆ ಬೈಲ ಹೋಗಿ ಎಂಜಾಯ್ ಮಾಡ್ಕೊಂಡ್ ಬಂದಿದ್ದೀರಾ ಏನಂತ ಗೊತ್ತಿಲ್ಲ. ಟೇಸ್ಟ್ ನೋಡು ಬೇಗ, ಟೇಸ್ಟ್ ನೋಡು, ಚೆನ್ನಾಗಿರೋ ಫುಲ್ ಪ್ಲೇಟ್ ಹೇಳು. ಗಾಯ್ಸ್ ಕುಪ್ಪಳಿಗೆ ಬಂದಿದ್ದೀವಿ ಗಾಯ್ಸ್. ಕುಪ್ಪಳಿ ಕುವೆಂಪು ಮನೆ, ಕವಿ ಮನೆ. ಒಂಥರ ಡ್ರೀಮ್ ಇತ್ತು ಬರಬೇಕು ಅಂತ. ಇಲ್ಲಿಂದ ಕಾಣಿಸ್ತೈತೆ ನೋಡ್ರಿ. ಇವನಪ್ಪ ಸ್ಲಿಪ್ಪರ್ ಹಾಕೊಂಡಿಲ್ಲ. ಅಣ್ಣ ನೆನೆ ಬಸ್ ಬರ್ಬೇಕಾರೆ ಅಂದಲ್ಲ, ಇವರಿಬ್ರು ಪೊಲೀಸ್. ಯಾಕಣ್ಣ ಅವ್ರಿಬ್ರು ಹೆಂಗ್ ಪೊಲೀಸ್ ಅಂತ ನಿಂಗೆ ಗೊತ್ತದ? ಶೂ ಹಾಕೊಂಡವ್ರು, ಅದಕ್ಕೆ ಪೊಲೀಸ್ ಅಂತ ನಾವು ಅಣ್ಣ. ವಿಶ್ವಮಾನವ ಸಂದೇಶ ಕುವೆಂಪು, ಕೊಪ್ಪಳ್ಳಿ ವೆಂಕಟಪ್ಪ ಪುಟ್ಟಪ್ಪ. ಪಾಠದಾಗ ಕೇಳ್ತಾ ಇದ್ವಿ, ವಿಡಿಯೋಗಳಾಗ ನೋಡ್ತಿದ್ವಿ. ಇವಾಗ ನಾವೇ ಬಂದು ವಿಡಿಯೋ ಮಾಡ್ತಾ ಇದೀವಿ. ವಿಷಯ ಇಲ್ಲ ನೋಡಿ, ನೀವು ಇದ್ರಲ್ಲೇ ಚಟ್ನಿ ಮಾಡ್ಕೊಂತಿದ್ರು ಅನ್ಸುತ್ತೆ. 10 ಡ್ರೈವರ್ ಅಣ್ಣ ಬರಲಿವಾ? 10 ಜನ ಟಿಕೆಟ್ ತಗೋಬೇಕಾ? ಎಲ್ಲೋದ್ರು ಟಿಕೆಟ್, ಎಲ್ಲೋದ್ರು ದುಡ್ಡು. ಗೈಸ್ ಈ ಮೆಟ್ಲು ಹತ್ತಿದ ತಕ್ಷಣ ಫುಲ್ಲು ತಣ್ಣಗೈತೆ. ಕಾಲು
ಟಿಕೆಟು ಓ ಈ ಥರ ಟಿಕೆಟ್ ಬೀಳುತ್ತಂಡಾಗಿ ಫ್ರೇಮ್ ಹಾಕ್ಸ್ಬೋದು ಈ ಟಿಕೆಟ್ನ. ಟಿಕೆಟ್ ನೋಡ್ರಿ ಎಷ್ಟು ಕ್ವಾಲಿಟಿಯಾಗಿ ಮಾಡೋರೆ. 20 ರೂಪಾಯಿ ಬರ್ತೈತೆ. ಅವರಿಬ್ರು ಜಗಳ ಆಡ್ತವ್ರೆ ಗೈಸ್. ಇಲ್ಲಿ 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 ರೆಕಾರ್ಡ್ ಆಗೈತೆ ರೆಕಾರ್ಡ್ ಆಲ್ ಮಾಡಿದ್ದೀನಿ ನಿಜ ನೋಡ್ರಿ. ಏನ್ ಎಫರ್ಟ್ ಆಗ್ತಾವ್ರೆ. ತಿರ್ಗಾ ಇಳಿಯಕ್ಕಾಗಲ್ಲ, ಸುಸ್ತಾಗ್ತೈತೆ ಗೈಸ್. ಇಲ್ಲೆಲ್ಲ ಮುಗಿಸ್ಕೊಂಡು ಇವಾಗ ಮೇಲ್ಗಡೆ ಸಮಾಧಿ ಇದೆಯಂತೆ, ಸಮಾಧಿ ಹತ್ರ ಹೋಗ್ತಾ ಇದೀವಿ. ಏನ್ ಹತ್ಬೇಕು? ನಾವು ಇಷ್ಟೊಂದು ಸತಿ ಮರಿತೀನಿ ಬ್ಲಾಗ್ ಮಾಡೋದ್ನು. ಇವ್ರಿಗೆ ನಾಪ್ಸದ್ ನಮಗೆ ಇವರಿಬ್ರು, ಯಾಕಂದ್ರೆ ಅವ್ರು ಕ್ಯಾಪ್ಚರ್ ಮಾಡ್ಬೇಕು ಅದ್ರಲ್ಲಿ. ಸುಮ್ಮನೆ ಅಂದಿದ್ದು. ಹತ್ರಪ್ಪ ಬೇಗ ಹತ್ರಪ್ಪ. ಇಲ್ಲ ಒಂದ್ ಕಡೆ ನಿಂಕೊಂಡ್ಬಿಟ್ರಪ್ಪ ಅವಲಿ. ಸುಸ್ತಾಗೋಯ್ತು, ಹೆವಿ ಸುಸ್ತಾಗೋಯ್ತು. ಇನ್ನೊಂದು ಅರ್ಧ ಇರ್ಬೋದಾ? ಹಾಕ್ಲಾ ವಿಡಿಯೋ? ವಿಡಿಯೋ ಮಾಡ್ಲಾ ಬ್ರೋ? ಅವ್ರು ಹೆಂಗೆ ಹತ್ತುತ್ತವ್ರಪ್ಪ ಅಷ್ಟು ಬೇಗ. ಇನ್ನು ಇಬ್ರು ಅಲ್ಲೂ ಬರ್ತವ್ರೆ. ಅವ್ರಿಬ್ರು ಏನೋ ಸಪ್ರೇಟಾಗಿ ಸೈಡಾಗಿ ಮಾತಾಡ್ಕೊಂಡು ಬರ್ತಾ ಇರ್ತಾರೆ. ಇದು ನೋಡ್ರಿ ಗಾಯ್ಸ್ ಯಾವ ಥರ ಇಟ್ಟವ್ರೆ. ಒಂದೊಂದಕ್ಕೂ ಇಷ್ಟಿಷ್ಟೇ ಕಲ್ಲುಗಳು ಗ್ರಿಪ್ಪು. ಇದು ಈ ತುತ್ತಲ್ಲಿ ಸೂರ್ಯ ಕಾಣಿಸಿದ್ರೆ 9 ಗಂಟೆ, ಈ ತುತ್ತಲ್ಲಿ ಕಾಣಿಸಿದ್ರೆ 12 ಗಂಟೆ. ಅಲ್ಲಲ್ಲಲ್ಲಲ್ಲಲ್ಲಲ್ಲ ಇನ್ನೊಂದ್ಸತಿ ಹೇಳ್ರಿ. 1000 ಪಿಕ್ ತೆಗೆದಲ್ಲ, 1000ದಲ್ಲಿ 1 ಪಕ್ಕ ಇರ್ಬೇಕು. ನಾವು ಸಾವಿರನೂ ಪಕ್ಕ ಇರ್ತಾವ ನಮ್ಮ. ಲೇ ಅವ್ನು ಅಂಡ್ರೂ ಬೇರೆ ಹಾಕಿಲ್ಲ ಕಣ, ಪಂಚ್ ಡೈಲಾಗ್ ಹೇಳ್ಬಿಟ್ಟು ಹೋಗ್ತಾ ಇದ್ದಾನೆ. ಮಕ ಪಕ್ಕ ಇರ್ಬೇಕು ಅದಕ್ಕಿಂತ ಆ್ಯಕ್ಚುಲಿ ಮುಂಚೆ. ಇವೆಲ್ಲ ಬೀಪ್ ಹಾಕ್ಬೇಕು ನಾನು. ಇವೆಲ್ಲ ಎಡಿಟ್ ಮಾಡಕ್ಕೆ ಇನ್ನೂ 1 ಗಂಟೆ ಎಕ್ಸ್ಟ್ರಾ ಕುತ್ಕೊಬೇಕು. ಪುರುಷರು ಇವರು ಧ್ಯಾನ ಮಾಡ್ತವ್ರೆ. ಕವಿ ಆಧುನಿಕ ಕವಿ ರಮೇಶ್. ಇಲ್ಲ ಇವನ್ ಕಣ್ಬಿಟ್ಕೊಂಡವ್ರೆ. ಅವ್ರು ಹಿಂಗೆ ಕಣ್ಮುಚ್ಕೊಂಡು ಇಲ್ಲ ಅವನ್ ಏನಾದ್ರು ಶಾಸ್ತ್ರ ಕೇಳಿದ್ದ ಕಣ್ಮುಚ್ಕೊಂಡು ಹೇಳ್ತಾರೆ. ಬರಹಗಾರಿದ್ದಾರೆ ಅವರು ಬನಿನ್ ರಾಜಗಳು, ಅವರು ಸಹಕಾರಕರ್ತರು. ಸಹಕಾರ ರತ್ನ ಅಲ್ಲಿ ನಮ್ಮ ಯಾವ್ದೋ ಚಿತ್ರಮಂದಿರದವ್ರು ಅಲ್ಲಿದ್ದಾರೆ, ಫೋಟೋ ಶೂಟ್ ಚಿತ್ರಮಂದಿರದವರ ಚಿತ್ರೀಕರಣ ಮತ್ತೆ ಅಲ್ಲ ಏನಂತಾರೆ ಚಿತ್ರೀಕರಣ. ಇವ್ರು ಯಾಕಪ್ಪ ಏನ್ ಬೀಳಕ್ ಹೋಗ್ತಾರೇನಪ್ಪ? ರಮೇಶ್ ಬ್ರೋ ಆಯ್ತಾ ಧ್ಯಾನ ಮಾಡಿದ್ದೆಲ್ಲ ಆಯ್ತಾ? ಈಗ ಇವೇ ಲಾಂಚ್ಗಳು. ಹೆವಿ ಸುಡ್ತೈತೆ ಕಾಲು, ಫುಲ್ ಬಿಸಿಲೈತೆ ಗೈಸ್. ಸಿಗಂದೂರು ಚೌಡೇಶ್ವರಿ ದೇವಸ್ಥಾನಕ್ಕೆ ಬಂದಿದ್ದೀವಿ. ಖಾಲಿ ಐತೆ ದೇವಸ್ಥಾನ ಗೈಸ್. ಇದೇನು ದರ್ಶನ ಎಲ್ಲ ಆಯಿತು. ಇವಾಗ ಆಟ ಸಾಮಾನು ತಗಂತ ಅಂತ ಇದ್ದೀನಿ ನಾನು. ಇದೇನು ಕೈಗೆ ದಾರಗಳು ತಗಂತವ್ರೆ. ಒಬ್ರು ಮದುವೆ ಆಗಿರೋರು ಏನೋ ಆಟ ಸಾಮಾನು ತಗಂತವ್ರಂತೆ. ಏನಕ್ಕೆ ಅನ್ನೋದು ಗೊತ್ತಿಲ್ಲ ಫ್ಯೂಚರ್ಗೆ. ಇಲ್ಲ ಆಟ ಸಾಮಾನು ಅಲ್ಲಪ್ಪ ತಗಂತಿರೋದು. ಅವ್ರು ಆಟ ಸಾಮಾನು ತಗಂತವ್ರೆ ಅಂತ ಹೇಳಿ ಕಳ್ಸಿದ್ರಪ್ಪ, ಅದಕ್ಕೆ ಮಾಡೋಣ ವಿಡಿಯೋ ಅಂತ ಬಂದೆ. ಫಸ್ಟು ನಿಮ್ಮದೇ ವಿವೋ ಚೆನ್ನಾಗಿದೆಯಾ ಅಂತ ಕೇಳಿದ್ರಿ. ಅವ್ರು ಅಲ್ಲಿ ಕಾಮೆಂಟ್ ಆಗ್ತಾರೆ ಚೆನ್ನಾಗಿದೆಯಾ ಇಲ್ವಾ ಅಂತ. ಹೊಟ್ಟೆ ಬೇರೆ ಹೆವಿ ಹಸಿತೈತಿ, ಹೋಗ್ಬೇಕು ಇವಾಗ. ಫಸ್ಟು ಸಿಗಂದೂರಲ್ಲಿ ದರ್ಶನ ಎಲ್ಲ ಮುಗಿಸ್ಕೊಂಡು ಮತ್ತೆ ಎಲ್ಲ ಹೋಗಿ ಸ್ವಲ್ಪ ಮುಂದೆ ಹೋಗಿ ಊಟ ಗೀಟ ಮಾಡಿ ಇವಾಗ ರಿಟರ್ನ್ ನೋಡ್ತಾ ಇದ್ವಿ. ಇಲ್ಲಿ ಬ್ರಿಡ್ಜ್ ಹತ್ರ ಬಂದಿದ್ದೀವಿ. ನೋಡಿರಿ ಬ್ರಿಡ್ಜ್ ಮೇಲೆಲ್ಲ ಹಾಕ್ಬಾರೆ ಪಾಪ ಸೇವ್ ವೈಲ್ಡ್ ಲೈಫ್ ಅಂತ. ಅಲ್ಲಿ ಮುಂದೆಗಡೆ ಗೋರಿಲ್ಲದ ಏನೋ ಹಾಕೋರಲ್ಲಿ ಕ್ಲೀನಾಗಿ ಗೊತ್ತಾಗ್ತಿಲ್ಲ. ಮೇಕೆ ಇರಬೇಕೇನೋ ಅಂತ. ಮೇಕೆ ಇರಬೇಕು. ಎಲ್ಲ ಫೋಟೋ ತೆಕ್ಕೊಂತವ್ರಲ್ಲ ಆ ಕಡೆ. ಹೆಂಗೈತೆ ನೋಡ್ರಿ ವ್ಯೂ. ಸಿಗಂದೂರು ಬ್ರಿಡ್ಜ್ ಇದು. ಲಾಂಚ್ ಆಗಿದ್ರೆ ಅಲ್ಲಿ ಹತ್ತುತ್ತಿದ್ವಿ. ಇಲ್ಲೈತೆ ನೋಡಿ, ಅಲ್ಲೇ
ಮೇಲೆ ಹತ್ತಿದ್ದೀವಿ ಲಾಂಚಲ್ಲಿ. ಇನ್ನೊಂದು ಆ ಕಡೆ ಐತೆ ಹೆಂಡು. ಈ ಥರ ಚೆನ್ನಾಗೈತೆ, ಬ್ರಿಡ್ಜು ಚೆನ್ನಾಗೈತೆ. ಲಾಂಚಾಗಿ ಹೋಗೋದು ಎಕ್ಸ್ಪೀರಿಯನ್ಸೇ ಬೇರೆ ಥರ ಇರ್ತಿತ್ತು ಲಾಂಚ್ ಇದ್ದಿದ್ರೆ. ಲೈಟಿಂಗ್ಸ್ ಎಲ್ಲ ಇಟ್ಟವ್ರೆ, ಚೆನ್ನಾಗಿ ಹೊಡಿತೈತೆ ಅಂದ್ಕೊಂಡಿದ್ದೀನಿ ಲೈಟಿಂಗ್ಸ್. ಗಾಯ್ಸ್ ಎಲ್ಲ ಡ್ಯಾನ್ಸ್ ಮಾಡ್ತಾರೆ. ಗಾಯ್ಸ್ ರಾತ್ರಿ ಫುಲ್ ಸ್ಟ್ರೈನ್ ಆಗಿತ್ತು ಅಂತ ಬಂದು ಆಯ್ಟ್ ಆಗೋದ್ವಿ, ಇಲ್ಲಿ ಅರಿವು ಮಾಡಿದ್ವಿ. ಇವಾಗ ತಿಂಡಿ ಮಗ ಈಗ ತೊಳ್ಕೊಂಡು ತಿಂಡಿ ಮಾಡೋಕೆ ಹೋಗ್ತಾಯಿದ್ವಿ. ಮಾಡ್ಕೊಂಡು ಸ್ನಾನ ಮಾಡಿ ಅಲ್ಲಿ ಹೋಗ್ಬೇಕು. ಇವತ್ತು ಬೀಗ್ ಊಟ ಐತೆ, ನಾನ್ ವೆಜ್ ಊಟ. ಹೋಗಿ ಅಲ್ಲಿ ಮಾಡೋದು ವೀಡಿಯೋ ಮಾಡೋಕ್ಕಾಗ್ತದೆ ಇಲ್ಲ ಗೊತ್ತಿಲ್ಲ, ನೋಡೋಣ. ತಿಂಡಿ ಅದೇ ಮಾಡ್ತೀನಿ. ಇದು ಭದ್ರಾವತಿ ಡ್ಯಾಮಿಂದ ಬರ್ತಿರೋ ನೀರಂತೆ. ಬ್ಯಾಡ್ ಲಕ್ ಏನಂದರೆ ಸಣ್ಣದಾಗಿ ಕರಿತೈತಿ. ಇವಾಗ ಹೋಗೋಣ ಅಂದರೆ ಭದ್ರಾವತಿ ಡ್ಯಾಮ್ಗೆ, ಬಟ್ ಇವಾಗ ಟೈಮ್ ಇಲ್ಲ. 3:30ಗೆಲ್ಲ ಟ್ರೈನ್ ಹತ್ಬಿಡ್ಬೇಕು 3:30ಗೆ. ಇಲ್ಲಾಂದರೆ ಇವಾಗಲೇ ಊಷ್ಟ ಆಗಿಬಿಟ್ಟಿದ್ವಿ 4 ದಿವಸದಿಂದ. ಇವಾಗ ಹೋಗಿ ಒಳ್ಳೆ ರೆಸ್ಟ್ ಮಾಡಿಬಿಡ್ಬೇಕು ಮನೆಗೆ ಹೋಗಿ ತಕ್ಷಣ. ಇದಕ್ಕೆ ಹೋಗ್ತಾಯಿದ್ದೀವಿ ಯಾಕೆಂದರೆ ಬೀಗ್ ಊಟಕ್ಕೆ. ಕೆಳಗಡೆ ಆಟೋ ಬಂದೈತಂತೆ, ಅಲ್ಲೆಲ್ಲೋ ಐತೆ ಆಟೋ ಮುಂದೆ ಕಡೆ. ಬರೀ ಹೋಗೋಣ, ಎಲ್ಲ ಹೋಗ್ತಾವ್ರೆ. ಬ್ಯಾಗೆಲ್ಲ ಎಲ್ಲೇ ಇಟ್ಟಿದ್ದೀವಿ. ನಾನು ನೆನ್ನೆದೇ ಬಟ್ಟೆ ಹಾಕೊಂಡ್ಬಿಟ್ಟಿದ್ದೀನಿ, ಇವತ್ತು ಬೇರೆದು ಹಾಕೋಣಕ್ಕೆ ಹೋಗಿಲ್ಲ. ನೋಡೋಣ ಬಿಡಿ, ನೆನ್ನೆ ಒಂದು ಸ್ವಲ್ಪ ಹೊತ್ತು ಹಾಕೊಂಡಿದ್ದು ಅಂತ. ಮದುವೆ ಪ್ರಯುಕ್ತ ಗೈಸ್ ಬಸ್ ಸ್ಟಾಪ್ಗೆ ಹೋಗ್ತಾಯಿದ್ದೀವಿ. ಆಗ್ತಾಯಿಲ್ಲ, ಫುಲ್ ಸೆಕೆ ಹೊಡಿತೈತೆ. ಬಸ್ ಸ್ಟಾಪ್ ಅಂತೀನಿ, ರೈಲ್ವೆ ಸ್ಟೇಷನ್ಗೆ. ಇವಾಗ ಇಷ್ಟು ಜನದಲ್ಲಿ ಇಬ್ಬರು ಟಿಕೆಟ್ ಬುಕ್ ಆಗಿಲ್ಲ. ಅದು ಜನರಲ್ ಟಿಕೆಟ್ ತಗೊಂಡು ಮಾಮೂಲಿ ಬುಕ್ಕಿಂಗ್ ಪ್ಲ್ಯಾಟ್ಫಾರ್ಮ್ಗೆ ಎತ್ಕೊಬೇಕು, ಬುಕ್ಕಿಂಗ್ ಕೋಚ್ಗೆ. ಭದ್ರಾವತಿಗೆ ಬಂದಿದ್ದೀವಿ. ಫುಲ್ ಸ್ಟ್ರೆಸ್ ಆಗೈತೆ, ವೀಡಿಯೋ ಮಾಡೋಕ್ಕಾಗಲ್ಲ ಅಷ್ಟೇ, ಅದಕ್ಕೆ ಇವಲ್ಲೇ ಮಾಡ್ತಾಯಿದ್ದೀನಿ. ಜೀವನದಲ್ಲಿ ಒಂದು ಸ್ವಲ್ಪ ಸಮಯ ಅಂತ ಇದ್ದರೆ ಕವಿ ಮನೆ ಹತ್ರ ಹೋಗ್ಬಿಟ್ಟು ಬನ್ನಿ ಅಷ್ಟೇ.